ಹಾಯ್ ನಮಸ್ಕಾರ, ಎಲ್ಲ ಹೆಂಗಿದ್ರಿ? ನಿನ್ನೆ ನಾನು ಇದೇ ವಿಡಿಯೋ ಹಾಕಿದ್ನಲ್ಲ, ಇದ್ರ ರೆಸಿಪಿ ಅಂತ ಕೇಳಿದ್ದೆ. ಇದು ಎಂಥ ರೆಸಿಪಿ ಅಂತ ಸುಮಾರು ಜನ ಇದು ಪತ್ರೊಡೆ ಅಂತಲೇ ಮೆನ್ಷನ್ ಮಾಡಿರ. ನಿಜವಾಗ್ಲೂ ಇದು ಪತ್ರೊಡೆನೇ. ಇದನ್ನು ಇವತ್ತು ಹ್ಯಾಂಗ್ ಮಾಡೋದಂತ ರೆಸಿಪಿ ತೋರಿಸ್ತಾ ಇದ್ದೆ. ಕಡಾಯಿಗೆ ಕೊಬ್ಬರಿ ಎಣ್ಣೆ ಹಾಕಂತಿದ್ದೆ. ಒಂದು 7-8 ಬ್ಯಾಡ್ಗೆ ಮೆಣಸು ಹಾಕೊಂಡಿದ್ದೆ. ಬ್ಯಾಡ್ಗೆ ಮೆಣಸನ್ನ ಫಸ್ಟ್ ಹೊರ್ಕಣಕಾಯ್ತಾ. ಕಡೆ 1 ಸ್ಪೂನ್ ಉದ್ದಿನ ಬೇಳೆ, 1.5 ಸ್ಪೂನ್ ಧನಿಯಾ ಬೀಜ ಹಾಕೊಂಡಿದ್ದೆ. ನಂದು ಎಲೆ ಇತ್ತಲ್ಲ, ಅದು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರ್ಬೋದು. ಆಮೇಲೆ ಅದಿಷ್ಟು ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಹಾಕಿ ಅದ್ರ ಜೊತೆ ಸಂದ ಮಾಡಿ ಫ್ರೈ ಮಾಡಿ ಸ್ಟವ್ ಎಲ್ಲ ಆಫ್ ಆದಮೇಲೆ ನಾನು 1 ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಒಂದು ಸ್ವಲ್ಪ ಹಳದಿ ಅದಿಷ್ಟು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಅಕ್ಕಿ ಕಾಣಿ ನಾನು ಒಂದು 2 ಅವರ್ ಮುಂಚೆನೇ ಹಾಕೊಂಡಿದ್ದೆ. ಕಡೆಗೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿತ್ತಲ್ಲ, ಅದ್ರ ಜೊತೆ ಒಂದು ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಂಡ್ಬಿಟ್ಟು ಮೆಣಸಿತ್ತಲ್ಲ ಅದೆಲ್ಲ ಸ್ವಲ್ಪ ತರಿ ಆಪಲ್ಲರಿಗೆ ಗ್ರೈಂಡ್ ಮಾಡ್ಕೊಂಡು ಕಡೆಗೆ ನೆನೆ ಹಾಕಿಟ್ಟಿದ ಅಕ್ಕಿನ ಸೇರಿಸಿ ಇದನ್ನ ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಕ ಜೊತೆಗೆ 2 ಸ್ಪೂನ್ ನಾನು ಬೆಲ್ಲ ಸೇರಿಸ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಸೇರಿಸಿ ನುಣ್ಣಗೆ ಈಗ ಗ್ರೈಂಡ್ ಮಾಡ್ಕೊಂಬ. ಈಗ ಗ್ರೈಂಡ್ ಮಾಡ್ಕೊಂಡದನ್ನ ನಾನು ಇನ್ನೊಂದು ಪಾತ್ರೆಗೆ ಹಾಯ್ಕೊಂತಿದ್ದೆ ಕಾಣಿ. ನಾನು ಇಲ್ಲ ಸುಮಾರು ಎಲೆನ ತಗೊಂಡಿದ್ದೆ, ಹಂಗಾರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗ್ತಾಯ್ತಾ. ಎಲೆ ಕಣಿ ಈ ರೀತಿ ಎಲೆ, ಇದನ್ನ ಕೆಸುವಿನ ಎಲೆ ಅಂತ ಹೇಳಿ ನಮ್ಮೂರ ಸೈಡ್ ಕರೀತ್ರ. ಇದ್ರ ದಂಟಿತ್ತಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡ್ಕ. ನಾವು ದಂಟು ತೆಗ್ದು ಎಲೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ಅದನ್ನ ಮೇಲೆಲ್ಲ ನೀರು ಪಾಸೆ ಇರುತ್ತಲ್ಲ ಅದನ್ನೆಲ್ಲ ಒರೆಸಿ ಇಟ್ಕೊಂಡು ಈಗ ಇದನ್ನ ಅಪ್ಲೈ ಮಾಡ್ಕಾಯ್ತಾ. ಈಗ ಮಸಾಲೆ ಕಣಿ ಈ ಕನ್ಸಿಸ್ಟೆನ್ಸಲ್ಲಿ ಇದ್ರೆ ಕರೆಕ್ಟಾಗಿ ಇರುತ್ತೆ. ಎಲೆ ಈಗ ಈ ಥರ ಉಲ್ಟೆ ಇಟ್ಕೊಂಡು ಫಸ್ಟಿಗೆ ಉಲ್ಟೆ ಇಟ್ಕೊಂಡು ನಾವು ರುಬ್ಕೊಂಡಿದ್ದ ಮಸಾಲೆ ಇತ್ತಲ್ಲ ಅದನ್ನು ಈ ಥರ ಅಪ್ಲೈ ಮಾಡೋದು. ಮಾಡಿದವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಪ್ರೋಸೆಸ್ ಅಂತೇಳಿ. ಕಡೆಗೆ ಅದ್ರ ಮೇಲೆ ಇನ್ನೊಂದು ಎಲೆ ಇಟ್ಟು ಇದೇ ರೀತಿ ಒಂದು 4-5 ಎಲೆನ ಹಾಕೋದು. ಮಸ್ತ್ ಎಲೆ ಹಾಕಿ ಮಾಡಿದ್ರೆ ಒಳಗಡೆ ಎಲ್ಲ ಹಸಿ ಹಾಗೆ ಇರುತ್ತೆ, ಬೇಯುವುದಿಲ್ಲ ಅಂತೇಳಿ ಒಂದು ಸ್ವಲ್ಪನೇ ಎಲೆ ಹಾಕಿ ಇದನ್ನೆಲ್ಲ ಆಯ್ಕೆ ಮಾಡಿ ಫೋಲ್ಡ್ ಮಾಡ್ಕಾಯ್ತಾ. ಈ ಕೆಸುವಿನ ಎಲೆಯಲ್ಲಿ ತುಂಬ ವೆರೈಟಿ ಮಾಡ್ಲಾಕ ಗೊತ್ತಾ, ನಮ್ಮೂರ ಕಡೆ ತುಂಬ ವೆರೈಟಿ ಮಾಡ್ತಾರೆ ಈ ಕೆಸುವಿನ ಎಲೆಯಲ್ಲಿ. ಇದನ್ನು ಆಷಾಢ ತಿಂಗಳಲ್ಲಂತೂ ಯೂಸ್ ಮಾಡಿದ್ರೆ ಭಾರಿ ಒಳ್ಳೇದಂತ. ಈಗ ಕಣಿ ಈ ರೀತಿ ಇದನ್ನ ಫೋಲ್ಡ್ ಮಾಡ್ಕಾಯ್ತಾ. ಫೋಲ್ಡ್ ಮಾಡಿ ಇಟ್ಕೊಂಡೆ ಎಲ್ಲದನ್ನ ಫೋಲ್ಡ್ ಮಾಡಿ ಇಟ್ಕೊಂಡಲ್ಲ ಆದಮೇಲೆ ನಾವು ಇಡ್ಲಿ ಬೇಯಿಸುತ್ತಲ್ಲ ಅದೇ ಪಾತ್ರೆಯಲ್ಲಿ ಇದನ್ನ ಈಗ ಬೇಯಿಸ್ಕೊಂಡು ಕೆಳಗಡೆ ಇಡ್ಲಿ ಪಾತ್ರೆ ಸ್ವಲ್ಪ ನೀರು ಹಾಕಿ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು ನಾವು ಇದನ್ನ ಬೇಯಿಸೋದು ಕಣಿ. ಇದೀಗ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಯಿತಾ. ಈ ಪ್ಲೇಟ್ ಮೇಲೆ ಒಂದು ಬಾಳೆಲೆ ಇಟ್ಕೊಂಡಿದ್ದೆ. ಬಾಳೆಲೆ ಇಟ್ಕೊಂಡು ಅದ್ರ ಮೇಲೆ ಒಂದೊಂದು ಇಟ್ಕೊಂಡು ಒಂದು ಅರ್ಧ ಗಂಟೆ ಆದರೂ ಇದನ್ನು ಬೇಯೋಕ್ಕೆ ಟೈಮ್ ತಗೊಂಡಿತ್ತು. ಅರ್ಧ ಗಂಟೆ ಬೇಯಿಸಿ ನಂತರ ನಾವು ಇದನ್ನ ಒಗ್ಗರಣೆ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆ ಸಹ ಹಾಕ್ಲಕ್ಕ, ಅಥವಾ ನಾವು ಅದನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಫ್ರೈ ಕೂಡ ಮಾಡ್ಲಕ್ಕಾಯ್ತಾ. ಅದು 2 ರೆಸಿಪಿನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲ ತೋರಿಸ್ತಾ ಆಯ್ತಾ. ಲಾಂಗ್ ಆತಂತ ಹೇಳಿ ಇಷ್ಟಕ್ಕೆ ಇವತ್ತು ಎಂಡ್ ಮಾಡ್ತೆ. ನಿಮ್ಮನೆ ಹತ್ರ ಕೆಸುವಿನ ಎಲೆ ಎಲ್ಲ ಇದ್ದದಿದ್ರೆ ಈ ರೀತಿ ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಮಾಡಿ ತಿನ್ನಿಯಕ್ಕ, ಟೇಸ್ಟ್ ಮಾತ್ರ ಒಳ್ಳೇದಿರತ್ತೆ. ಈ ಸೀಸನಲ್ಲ ತಿಂಬೋದು ಮಾತ್ರ ಮರಿಬೇಡಿ, ವರ್ಷಕ್ಕೊಂದ್ಸಲ ತಿನ್ಕೊಂಬ್ರೆ. ನೀವು ಸಹ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ಕೊಂಡು ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.